ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನಿವತ್ತು ನಿಮ್ಗೊಂದು ಒಳ್ಳೆ ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ. ಸಾಂಬಾರು ಅಂದರೆ ಯಾರಿಗೆ ಗೊತ್ತಿರಲ್ಲ ಹೇಳಿ. ಆದರೆ ನಾನಿವತ್ತು ನೋಡಿ ಚಕ್ಕೊತ್ತು ಸೊಪ್ಪಿಂದ ಒಂದು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಥರನೇ ನಮ್ಮ ಮನೇಲಿ ಚಕ್ಕೊತ್ತು ಸೊಪ್ಪು ಸಾಂಬಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಈ ಚಕ್ಕೊತ್ತು ಸೊಪ್ಪು ಸಾಂಬಾರಿಗೋಸ್ಕರ ನಾನಿಲ್ಲಿ 2 ಕಟ್ಟಾಗೋಷ್ಟು ಚಕ್ಕೊತ್ತು ಸೊಪ್ಪು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಅದರಲ್ಲಿ ಹುಳ ಎಲ್ಲ ಇರ್ತಲ್ಲ ಅದೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗೇ ಇತ್ತು, ಹುಳ ಏನಿರಲಿಲ್ಲ. ಓಕೆ, ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ನಂತರ 1 ಕಪ್ ಆಗೋಷ್ಟು ಬರ್ತಿ ತೆಂಗಿನಕಾಯಿ ತುರಿ, 2 ಟೀ ಸ್ಪೂನ್ ಬರ್ತಿ ಉದ್ದಿನಬೇಳೆ, ಹಾಗೆ ಸೇಮ್ 2 ಟೀ ಸ್ಪೂನ್ ಬರ್ತಿ ಕಡಲೆಬೇಳೆ, ಒಂದು 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 2 ತುಂಡಷ್ಟು ಚಕ್ಕೆ, ಮತ್ತು 2 ಟೀ ಸ್ಪೂನ್ಗಿಂತಲೂ ಸ್ವಲ್ಪ ಜಾಸ್ತಿ ಒಂದು 2.5 ಟೀ ಸ್ಪೂನಷ್ಟು ಧನಿಯಾ ಕಾಳು, ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ, ಸ್ವಲ್ಪ ಕರಿಬೇವು. ನಂತರ ಇಲ್ಲಿ ಖಾರಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು 4, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8 ತೊಗೊಂಡಿದ್ದೀನಿ. ಇದು ಜಾಸ್ತಿ ಖಾರ ಅಲ್ಲ, ಅದಕ್ಕೋಸ್ಕರ ಗುಂಟೂರು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣು. ನೋಡಿ, ಒಂದು ಚಿಕ್ಕ ಮುಷ್ಟಿಯಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು. ಮೊದಲಿಗೆ ಏನು ಮಾಡಬೇಕು, ಒಂದು ಮಸಾಲೆ ಹುರ್ಕೋಬೇಕು. ಬನ್ನಿ ಮಸಾಲೆ ಹುರ್ಕೊಳ್ಳೋಣ. ಇದಕ್ಕೆ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಎಲ್ಲ ಸಾಮಾನು ಹಾಕೊಬೋದು. ಒಂದೊಂದೇ ಹಾಕೋಬೇಕು ಅಂತೇನಿಲ್ಲ, ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಒಂದೊಂದಾಗೇ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಬಟ್ ಚಕ್ಕೆ ಮಾತ್ರ ಇವಾಗಲೇ ಹಾಕ್ಕೊಳ್ಳೋದು ಬೇಡ. ಧನಿಯಾ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ತುಂಬ ಕಹಿ ಅನಿಸೋದು, ಸ್ವಲ್ಪ ಕಡಿಮೆ ಕೂಡ ಮಾಡ್ಬೋದು, ಏನು ಕಹಿ ಆಗಲ್ಲ, ಆಯಿತಾ. ಸೊ ಆಮೇಲೆ ಎಲ್ಲ ಹಾಕ್ಕೊಂಡು ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಸಣ್ಣ ಉರಿಲಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಹುರ್ಕೋಬೇಕಂದ್ರೆ ಘಮ ಅನ್ನಬೇಕು. ಬೇಳೆಗಳ ಕಲರು ಗೋಲ್ಡನ್ ಬ್ರೌನ್ ಆಗುತ್ತೆ, ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನಿಮಗೆ ನಾನು ಏನಕ್ಕೆ ಎಲ್ಲನೂ ಒಟ್ಟಿಗೆ ಹಾಕೋಕ್ಕೆ ಹೇಳಿದೆ ಅಂದರೆ, ಒಬ್ಬೊಬ್ಬರಿಗೆ ಒಂದೊಂದೇ ಯಾವ ಟೈಮಲ್ಲಿ ಹಾಕಬೇಕು ಅಂತ ಗೊತ್ತಾಗೋದಿಲ್ಲ. ಇದೇ ಥರ ಮಾಡ್ಕೊಳ್ಳೋದು. ಸಾಂಬಾರು ಮಸಾಲೆನೂ ಹಿಂಗೆ ಮಾಡ್ಕೊಳ್ಳೋದು, ಸೇಮ್ ಪ್ರೊಸೀಜರ್, ಏನು ಚೇಂಜ್ ಇಲ್ಲ. ಆ ಸಾಂಬಾರು ಮಸಾಲೆಗೆ ಕೆಲವರು ಚಕ್ಕೆ ಹಾಕ್ತಾರೆ, ಕೆಲವರು ಚಕ್ಕೆ ಹಾಕಲ್ಲ. ನಮ್ಮ ಕಡೆ ಸಾಂಬಾರು ಮಸಾಲೆಗೆ ಚಕ್ಕೆ ಹಾಕಲ್ಲ, ಓನ್ಲಿ ಈ ಥರ ಮಾಡಿದ್ರೆ ಮಾತ್ರ ಚಕ್ಕೆ ಹಾಕ್ತೀವಿ ಅಷ್ಟೇ. ನೋಡಿ, 2 ಕಡ್ಡಿ ತುಂಡು ಚಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ. ನೋಡಿ, ಇಷ್ಟ ಆದರೆ ಸಾಕು. ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರೋ ಅರೋಮ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಅದಾಗಿದೆ ಅಂತ. ಇವಾಗ ಅದು ಆರಕ್ಬಿಟ್ಟು ಈ ಕಡೆ ಸೊಪ್ಪನ್ನ ಬೇಯಕ್ಕಿಡೋಣ. ನೋಡಿ, ಇದು ಒಂದು ಪಾತ್ರೆಯಷ್ಟು, ಒಂದು 3/4 ಪಾತ್ರೆಯಷ್ಟು ಸೊಪ್ಪು ಕಾಣಿಸ್ತದೆ ನಿಮಗೆ. ಬಟ್ ಬೆಂದಾದಮೇಲೆ ಎಷ್ಟಿರುತ್ತೆ ಅಂತ ತೋರಿಸ್ತೀನಿ ತಡೀರಿ. ಇವಾಗ ಇದಕ್ಕೆ ಸ್ವಲ್ಪ ನೀರು, ಒಂದು ಸ್ವಲ್ಪ ಅರಿಶಿನ, ನಂತರ ಇದಕ್ಕೇ ಸ್ವಲ್ಪ ಬೆಲ್ಲ ಸಾಕಾಗುತ್ತೆ. ನಾನು ತೋರಿಸಿದಷ್ಟೇನು ಹಾಕಿಲ್ಲ. ಮತ್ತು ಸ್ವಲ್ಪ ಉಪ್ಪು, ಜಾಸ್ತಿ ಉಪ್ಪು ಹಾಕ್ಬೇಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಬೇಯಕ್ಕಿಡೋಣ. ಇದು ಬೇಗ ಬೇಯುತ್ತೆ, ಶ್ರಿಂಕ್ ಆಗುತ್ತೆ. ಸೊಪ್ಪಲ್ವಾ, ಬೇಗ ಶ್ರಿಂಕ್ ಆಗುತ್ತೆ, ಅಂದರೆ ಇಳಿಯುತ್ತೆ, ಜಾಸ್ತಿ ಇದಾಗಲ್ಲ. ಸ್ವಲ್ಪ ಮುಚ್ಚಿಬಿಟ್ಟು ಬೇಯಕ್ಕಿಡೋಣ. ಈಗ ಅದು ಬೇಯೋಷ್ಟರಲ್ಲಿ ಈ ಕಡೆ ಮಸಾಲೆ ಏನು ಮಾಡ್ಕೊಂಡಿದ್ದೀವಿ ನಾವು ಅದನ್ನು ರುಬ್ಕೊಳ್ಳೋಣ. ಇದನ್ನು ನಾನು ಮಸಾಲೆನ ಏನು ತೋರಿಸಿದ್ದೀನಿ ನೋಡಿ, ಇದನ್ನು ಫಸ್ಟು ಎಲ್ಲ ಮಸಾಲೆ ಮಾತ್ರ ಹಾಕ್ಕೊಂಡು ಒಂದು ಸತಿ ಪುಡಿ ಮಾಡ್ಕೊಳ್ಬೇಕು. ಯಾಕೆಂದರೆ ತೆಂಗಿನಕಾಯಿ ಜೊತೆ ಹಾಕ್ಕೊಂಡ್ಬಿಟ್ರೆ ಬೇಗ, ಅಂದರೆ ತುಂಬ ನೈಸ್ ಪುಡಿ ಆಗಲ್ಲ, ನೈಸ್ ಪೇಸ್ಟ್ ಆಗಲ್ಲ ಅದು. ಅದಕ್ಕೋಸ್ಕರ ಫಸ್ಟು ಬರೀ ಮಸಾಲೆನ ಪುಡಿ ಮಾಡಿಕೊಂಡು ಇವಾಗ ತೆಂಗಿನಕಾಯಿ ತುರಿ, ಹುಣಸೆಹಣ್ಣು ನೆನೆಸಿಟ್ಟಿದ್ದೆ ನಾನು. ಹುಣಸೆಹಣ್ಣು ಕೂಡ ಇದಕ್ಕೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಬರ್ತೀನಿ. ಓಕೆ, ನೋಡಿ, ನುಣ್ಣಗೆ ಪೇಸ್ಟ್ ಆಗಬೇಕು. ನುಣ್ಣಗೆ ಪೇಸ್ಟ್ ಅಂದರೆ ಒಂಥರ ಗಂಧದ ಥರ ಆಗಬೇಕು. ಇವಾಗ ನೋಡಿ, ಇದು ಈ ಕಡೆ ಸೊಪ್ಪು ಕೂಡ ಬೆಂದಿದೆ. ನೋಡಿ, ನಾನು ಹೇಳಿಲ್ವಾ 3/4 ಪಾತ್ರೆ ಇತ್ತು ಸೊಪ್ಪು, ಇವಾಗ ಎಷ್ಟಿದೆ ಅದಕ್ಕೆ ಹೇಳಿದ್ದು ಉಪ್ಪು ನೋಡ್ಕೊಂಡು ಹಾಕಿ ಅಂತ. ನೋಡಿ, ಅರ್ಧನೂ ಇಲ್ಲ, ಅರ್ಧಕ್ಕಿಂತನೂ ಕಮ್ಮಿ ಇದೆ ಇದು ಸೊಪ್ಪು. ಇವಾಗ ಇದಕ್ಕೆ ಬೇಯಿಸಿರೋಂಥ ಬೇಳೆ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಬರ್ತಿ ಬೇಳೆನ ಬೇಯಿಸಿಟ್ಕೊಂಡಿದ್ದೆ. ನಂತರ ಇದಕ್ಕೆ ರುಬ್ಬಿರೋಂಥ ಏನು ಮಸಾಲೆ ಇದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಬೇಕಿದ್ರೆ ಈ ಹಂತದಲ್ಲಿ ನೋಡಿಕೊಂಡು
ನೀವು ಹಾಕ್ಕೊಳ್ಬೋದು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಇದಕ್ಕೆ ಬೇಳೆ ಹಾಕಲೇಬೇಕಾಯ್ತಾ. ಬೇಳೆ ಹಾಕಲಿಲ್ಲ ಅಂದರೆ ನಿಮಗೆ ರುಚಿನೇ ಬರಲ್ಲ. ತುಂಬ ಚೆನ್ನಾಗಿರುತ್ತೆ ಬೇಳೆ ಹಾಕ್ಕೊಂಡ್ರೆ. ಈ ಏನು ಚಕೋತ ಸೊಪ್ಪು ಹುಳಿ ಏನಿದೆ, ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಈವನ್ ಬಿಸಿ ಬಿಸಿ ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಬಾಯಲ್ಲಿ ನನಗೆ ಈಗಲೇ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿರುತ್ತೆ. ಮುದ್ದೆಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಇದು. ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ಒಂದೆರಡು ಕುದಿ ಬಂದರೆ ಆಯಿತು. ಇದಕ್ಕೇನು ಮತ್ತೆ ಒಗ್ಗರಣೆ ಹಾಕಬೇಕು ಅಂತೇನಿಲ್ಲ. ಇದಕ್ಕೆ ಮತ್ತೆ ಒಗ್ಗರಣೆ ಹಾಕೋದು ಅಂತ ಏನಿಲ್ಲ. ಇಷ್ಟೇ, ಕುದ್ರೆ ಚೆನ್ನಾಗಿ ಈ ಚಕೋತ ಸೊಪ್ಪಿನ ಸಾಂಬಾರು ರೆಡಿ. ಈ ಚಕೋತ ಸೊಪ್ಪಿನ ಸಾಂಬಾರು ದೋಸೆ ಜೊತೆ, ಅನ್ನದ ಜೊತೆ, ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ನನಗೆ ಘಮ ಘಮ ಅರೋಮಕ್ಕೇ ಬಾಯಲ್ಲಿ ನೀರು ಬರ್ತಾಯಿದೆ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಮುದ್ದೆ ಇದ್ದರೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದು ಈ ಚಳಿ ಸೀಸನ್ಗೆ ಬಿಸಿ ಬಿಸಿ ಸಾಂಬಾರು ಈ ಥರ ಇದ್ಬಿಟ್ರೆ, ಬಿಸಿ ಬಿಸಿ ಅನ್ನಕ್ಕೆ ಅಥವಾ ಬಿಸಿ ಬಿಸಿ ಚಪಾತಿ ಅಥವಾ ಬಿಸಿ ಬಿಸಿ ಮುದ್ದೆ ಬೆಸ್ಟ್ ಕಾಂಬಿನೇಷನ್ನು. ಖಂಡಿತ ಟ್ರೈ ಮಾಡಿ. ಇವಾಗ ಅಂತೂ ಸೊಪ್ಪುಗಳೆಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ನಾನೇ ಅದೇ ಸುಮಾರು ಸಮಯ ಆದಮೇಲೆ ನಾನು ಈ ಚಕೋತ ಸೊಪ್ಪು ಸಿಕ್ತು, ನಾನು ಚೆನ್ನಾಗಿರೋ ಸಿಕ್ತು, ನಾನು ಅದನ್ನು ಮನೇಲಿ ಬಂದು ಮಾಡಿದ್ದೆ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.